ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಚಪಲೇಷ್ಟ ಈ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಉತ್ಸಾಹವನ್ನು ಹೊಂದಿದವರು, ಈ ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ನಮಗೆ ಮಾರ್ಗದರ್ಶನ ನೀಡುವವರು, ನಾಡಿದ್ದು ಒಂದು ದಿವಸ ಬಂದು ನಿಮಗೆ ಕ್ಲಾಸ್ ತಗೊಳ್ಳಿಕ್ಕಿದ್ದಾರೆ. ಅವರ ಒತ್ತಡದ ಮಧ್ಯೆಯೂ ಅವರ ಬೇರೆ ಬೇರೆ ಕಾರ್ಯಕ್ರಮದ ಮಧ್ಯೆಯೂ ಆ ಸಮಯವನ್ನು ಮೀಸಲಿಟ್ಟು ನಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ವೀಕ್ಷಣೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಹೀಗೆ ನಡೀಬೇಕೆನ್ನುವಂಥ ಮಾರ್ಗದರ್ಶನ ನೀಡಿದ್ದಾರೆ. ನಮ್ಮ ಜೊತೆ ಉಪಸ್ಥಿತಿಯನ್ನು ಪಡೆದಂತ ಪ್ರವೀಣ್ ಸರ್ ಅವರು, ಅವರಿಗೆ ಪರಿಚಯ ನಾನು ನಿಮಗೆ ಮಾಡ್ತೇನೆ. ಜಿಲ್ಲಾ ನಿರ್ದೇಶಕರಿಗೆ ನಾನು ಸ್ವಾಗತ ಬಯಸ್ತೇನೆ. ಚಪಲೇಷ್ಟ ನನ್ನಿಂದ ಬದಲಿಸಲು ಅಸಾಧ್ಯವಾದ ಸಂಗತಿಗಳನ್ನು ಬದಲಾಯಿಸಲು ಮತ್ತು ಬದಲಿಸಲಾಗುವ ಸಂಗತಿಗಳನ್ನು ಬದಲಾಯಿಸಲು ಮತ್ತು ಇವುಗಳಲ್ಲಿನ ತಾರತಮ್ಯವನ್ನು ತಿಳಿದುಕೊಳ್ಳುವ ಜಾಣ್ಮೆಯನ್ನು, ಧೈರ್ಯವನ್ನು, ಶಕ್ತಿಯನ್ನು ದಯಪಾಲಿಸು ಸ್ವಾಮಿ ದೇವ.
ಸೂಪರ್ ಸೂಪರ್. ಕುಡಿರಿ ಸೂಪರ್ ಸೂಪರ್. ನೋಡಿ ಇದು ಚಂದ ಪಾಪ. ಅಣ್ಣ ಮದ್ಯಪಾನಕ್ಕೆ ಇಲ್ಲ, ವಾಯ್ಸ್ ಇಲ್ಲ. ನನಗೆ ಬಹಳ ಬೇಜಾರಾಗುದು ನಿಮ್ಮ ವಾಯ್ಸ್. ಮದ್ಯಪಾನಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಯೋಚನೆ ಮಾಡಿ, ಬೇರೆ ಯಾವುದು ನಿಮಗೆ ಉದಾಹರಣೆ ಬೇಕಾಗಲ್ಲ. ಅದಕ್ಕಾಗಿ 74 ಜನ ಶಿಬಿರಾರ್ಥಿಗಳು ಒಂದು ಕ್ಷಣ ನೀವು ಯೋಚಿಸಬೇಕು. ನನ್ನ ಮಗುವಿಗೆ, ನನ್ನ ತಂದೆಗೆ, ನನ್ನ ತಾಯಿಗೆ, ನನ್ನ ಮನೆಗೆ ಎಲ್ಲಿ ಮೋಸ ಆಗಿದೆ ಅಂತೇಳಿ. ಇವತ್ತು ನೀವು ಇಲ್ಲಿ ಗಲಾಟೆ ಮಾಡೋದು, ಕೋಪ ಮಾಡೋದು, ಸಿಟ್ಟು ಮಾಡೋದು, ಮನಸ್ಸಿಲ್ಲದ ಮನಸ್ಸಲ್ಲಿ ಇಲ್ಲಿ ಭಾಗವಹಿಸೋದು ಸೆಕೆಂಡ್. 1 ಸೆಕೆಂಡ್ ನಿಮ್ಮ ಮನಸ್ಸನ್ನು ಬದಲಿಸಿದ್ರೆ ನಿಮ್ಮ ಲೈಫನ್ನು ನೀವು ಲೀಡ್ ಮಾಡಿದಾಗ ನೆನಪಿಟ್ಟು. ಲೈಫನ್ನು, ಬದುಕನ್ನು, ದೇವಿ ಪ್ರಸಾದ್ ನೆಪ, ಈ ವ್ಯವಸ್ಥೆ ಕೇವಲ ಒಂದು ನಿಮಗೆ ಒಂದು ಜಸ್ಟ್ ಒಂದು ಆಧಾರ ಅಷ್ಟೇ, ಒಂದು ಹಿಡ್ಕೊಳ್ಳಿ, ಜಸ್ಟ್ ಸಪೋರ್ಟ್ ಮಾತ್ರ, ಬೇರೆ ಯಾವುದಿಲ್ಲ. ನಿಮ್ಮನ್ನು ಗೆಲ್ಲಬೇಕಾದ್ದು ನೀವೇ. ಅರ್ಥ ಆಯ್ತಲ್ಲ? 1 ಸೆಕೆಂಡಲ್ಲಿ ನೀವು ಇದನ್ನು ಪಾಸ್ ಮಾಡಿದರೆ ಇವೆಲ್ಲವನ್ನು ಪಡ್ಕೊಳ್ತೀವಿ. ಇದು ಪಡ್ಕೋಬೇಕು. ಇದಕ್ಕೆ ಶಿಬಿರ. ಈ ಗೇಮ್ಸ್, ಡ್ಯಾನ್ಸ್, ಸಾಂಸ್ಕೃತಿಕ ಕಾರ್ಯಕ್ರಮ, ಪಾಠ, ಪ್ರವಚನ ಎಲ್ಲ ನಿಮಗಿದೆ. ಅದಕ್ಕಾಗಿ ಕೈ ಮುಗಿದ್ದೇನೆ. ಯೋಚನೆ ಮಾಡಿ, ಈ ಶಿಬಿರದಲ್ಲಿ ಒಳ್ಳೆಯ ರೀತಿಯಲ್ಲಿ ಭಾಗವಹಿಸಿ. ಬೇರೆ ಏನು ನೀವು ಯೋಚನೆ ಮಾಡಬೇಡಿ. ಆ ಒಂದು ಕುಟುಂಬದಲ್ಲಿ ಅಷ್ಟು ನೆಮ್ಮದಿ ಸಿಗಲಿ, ನಿಮ್ಮ ಕುಟುಂಬದಲ್ಲಿ ಆ ನೆಮ್ಮದಿ ಸಿಗಲಿ, ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಗೊತ್ತಾಯ್ತಾ? ಅರ್ಥ ಆಯ್ತಲ್ಲ? ಹಾಗಾಗಿ ಖುಷಿಯಿಂದ ಭಾಗವಹಿಸಿ. ಅರ್ಥ ಆಯ್ತಾ? ಸರಿಯಾ? ಮದ್ಯಪಾನಕ್ಕೆ ಧಿಕ್ಕಾರ. ನಮ್ಮೆಲ್ಲರಿಗೆ ಜಯವಾಗಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥಿಸ್ಕೊಳ್ಳಿ. ಹಾಗಾಗಿ ಮನಸ್ಸನ್ನು ಬದಲಿಸಿ, ಮನಸ್ಸನ್ನು ಚೇಂಜ್ ಮಾಡಿ, ಆ ಖುಷಿಯಲ್ಲಿ